ಮುಚ್ಚಲಾದ ನಂತರ ಏನೂ ಆಯಿತು? ಭದ್ರಾವತಿ ಬಂದ್ 2023 ಫೆಬ್ರವರಿ 24ರಂದು ವಿಐಎಸ್ಎಲ್ ಮುಚ್ಚುವ ನಿರ್ಧಾರದ ವಿರುದ್ಧ ಭದ್ರಾವತಿಯಲ್ಲಿ ಬಂದ್ ನಡೆದಿತ್ತು. ಅಂಗಡಿಗಳು ಮತ್ತು ಸಾರಿಗೆ ಬಂದ್ ಆಗಿತ್ತು. ರಾಜಕೀಯ ಪ್ರತಿಕ್ರಿಯೆ. ಕಾಂಗ್ರೆಸ್ ಸೇರಿದಂತೆ ಹಲವಾರು ನಾಯಕರು ಇದರ ವಿರೋಧ ವ್ಯಕ್ತಪಡಿಸಿದರು ಮತ್ತು ನಿರ್ಧಾರ ಹಿಂತೆಗೆದುಕೊಳ್ಳುವಂತೆ ಆಗ್ರಹಿಸಿದರು. ಭಾಗಶಃ ಮರುಚಾಲನೆ. ಆಗಸ್ಟ್ 2023 ವಿಐಎಸ್ಎಲ್ನಲ್ಲಿ ರೋಲಿಂಗ್ ಮಿಲ್ ಮತ್ತೆ ಆರಂಭವಾಯಿತು. ಆದರೆ ಇದರಲ್ಲಿನ ಉಕ್ಕು ಭಿಲಾಯ್ ಸ್ಟೀಲ್ ಪ್ಲಾಂಟ್ ಛತ್ತೀಸ್ಗಢ್ ಇಂದ ತರಲಾಗುತ್ತಿದೆ. ಸ್ಥಳೀಯವಾಗಿ ಉಕ್ಕು ತಯಾರಿಕೆ ನಡೆಯುತ್ತಿಲ್ಲ. ಬ್ಲಾಸ್ಟ್ ಫರ್ನಸ್ ಮತ್ತು ಸ್ಟೀಲ್ ಮೇಕಿಂಗ್ ಶಾಪ್ ಇನ್ನೂ ಮುಚ್ಚಿರುವುದರಿಂದ ಈ ಕಾರ್ಯಾಚರಣೆ ಪೂರ್ಣ ಪ್ರಮಾಣದದ್ದು ಅಲ್ಲ. 2025ರ ಮಧ್ಯದ ಸ್ಥಿತಿ. ಮುಚ್ಚುವ ನಿರ್ಧಾರವನ್ನು ಸರ್ಕಾರ ಇನ್ನೂ ಹಿಂತೆಗೆದುಕೊಂಡಿಲ್ಲ. ಕೆಲ ರಾಜಕೀಯ ನಾಯಕರು, ಉದಾಹರಣೆಗೆ ಸಂಸದ ಬಿ.ವೈ. ರಾಘವೇಂದ್ರ, ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಿದರೂ ಯಾವುದೇ ತೀರ್ಮಾನ ಬದಲಾಗಿಲ್ಲ. ವಿಐಎಸ್ಎಲ್ನಲ್ಲಿ ಈ ಹೊತ್ತಿಗೆ ಕೇವಲ ರೋಲಿಂಗ್ ಮಿಲ್ ಚಲಿಸುತ್ತಿದ್ದು, ಸಂಪೂರ್ಣ ಉಕ್ಕು ಉತ್ಪಾದನೆ ನಿಲ್ಲಿಸಲಾಗಿದೆ. ಮುಚ್ಚುವ ನಿರ್ಧಾರ 2023ರ ಆರಂಭದಲ್ಲಿ ಅಧಿಕೃತವಾಗಿ ಕೈಗೊಂಡಿತು. ಪ್ರಮುಖ ಕಾರಣಗಳು: ಲಾಭಹೀನತೆ, ಹಳೆಯ ತಂತ್ರಜ್ಞಾನ, ಅಯಸ್ಕದ ಖನಿ ಇಲ್ಲದಿರುವುದು, ಪುನಶ್ಚೇತನ ಪ್ರಯತ್ನಗಳು, ಖಾಸಗೀಕರಣ ವಿಫಲ, ಭಾಗಶಃ ಕಾರ್ಯಾರಂಭ. ಪ್ರಸ್ತುತ ಸ್ಥಿತಿ 2025 ಜುಲೈ ರೋಲಿಂಗ್ ಮಿಲ್ ಮಾತ್ರ ಚಾಲನೆಯಲ್ಲಿದೆ. ಉಕ್ಕು ತಯಾರಿಕೆ ಸ್ಥಗಿತ.